ನಮಸ್ಕಾರ. ಗೂಗಲ್ ಇನ್ಪುಟ್ ಟೂಲ್ಸನ್ನು, ಗೂಗಲ್ ಇನ್ಪುಟ್ ಪರಿಕರಗಳನ್ನು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಹೇಗೆ ಬಳಸ್ಕೊಳ್ಬೋದು ಎಂಬುದಾಗಿ ಇದೇ ಪ್ಲೇಲಿಸ್ಟ್ನಲ್ಲಿರುವ ಒಂದು ವಿಡಿಯೋ ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದೆ. ಅದ್ರ ಜೊತೆಗೆ ಈ ಗೂಗಲ್ ಇನ್ಪುಟ್ ಟೂಲ್ಸು ವರ್ಕ್ ಆಗಬೇಕಂತಿದ್ರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಅದನ್ನು ಯೂಸ್ ಮಾಡಬೇಕಾಗೋದು. ಆದರೆ ಆಫ್ಲೈನಲ್ಲಿದ್ದಾಗ ನಿಮ್ಮ ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪ್ಗಳಿಗೆ ಇಂಟರ್ನೆಟ್ ಸಂಪರ್ಕ ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಕೂಡ ನೀವು ಕನ್ನಡ ಅಥವಾ ಬೇರೆ ಯಾವುದೇ ಭಾಷೆಗಳಲ್ಲಿ ಟೈಪ್ ಮಾಡುವ ಒಂದು ಆಯ್ಕೆ ನಿಮಗೆ ಈ ಗೂಗಲ್ ಇನ್ಪುಟ್ ಕೊಡ್ತದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಈ ಗೂಗಲ್ ಇನ್ಪುಟ್ ನ ಒಂದು ಸೆಟಪ್ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗ್ತದೆ. ಈ ಮೊದಲು ಈ ಒಂದು ಲೇಔಟಲ್ಲೇ ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಏನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಇಲ್ಲೇ ಕೆಳಗಡೆ ಅದರ ಆಫ್ಲೈನ್ ಇನ್ಸ್ಟಾಲರ್ ಸೆಟಪ್ ಫೈಲ್ ಡೌನ್ಲೋಡ್ ಮಾಡಲಿಕ್ಕೆ ಸಿಗ್ತಾ ಇತ್ತು. ಈಗ ಅದು ಕಾರಣಾಂತರಗಳಿಂದ ಇಲ್ಲಿ ಕಾಣಿಸ್ತಾ ಇಲ್ಲ. ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದಿಷ್ಟು ಲಿಂಕ್ಗಳನ್ನು ನಾನು ಕೊಟ್ಟಿದ್ದೇನೆ. ಆ ಲಿಂಕ್ಗಳನ್ನು ಬಳಸ್ಕೊಂಡು ನೀವು ಆ ಇನ್ಸ್ಟಾಲರ್ ಫೈಲನ್ನು, ಸೆಟಪ್ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಈಗ ಇನ್ಸ್ಟಾಲ್ ಮಾಡಿದ ನಂತರ ಹೇಗೆ ಅದನ್ನು ಬಳಸೋದು ಅದನ್ನು ನೋಡೋಣ. ಈ ಟಾಸ್ಕ್ ಬಾರ್ನಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಈ ಟಾಸ್ಕ್ ಬಾರ್ನಲ್ಲಿ ಕೊನೆಗೆ ಇಲ್ಲೊಂದು ENG ಇಂಗ್ಲೀಷ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲಭ್ಯವಿರುವಂತಹ, ಇದು ಕೀಬೋರ್ಡ್ ಲೇಔಟ್ ಆಗಿರ್ತದೆ, ಇಲ್ಲಿ ಲಭ್ಯವಿರುವಂತಹ ಎಲ್ಲ ಭಾಷೆಗಳ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ಇಂಗ್ಲೀಷ್ ಇಂಡಿಯಾ ಬಳಸ್ತಾ ಇರುವಂಥದ್ದು. ಆದರೆ ಇಲ್ಲಿ ಬಂದಾಗ ನೋಡಿ, ಗೂಗಲ್ ಇನ್ಪುಟ್ ಟೂಲ್ಸ್ ಎಂಬುದಾಗಿ ನಿಮಗೆ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಇದನ್ನು ಬಳಸುವ ಇನ್ನೊಂದು ವಿಧಾನ, ನಿಮ್ಮ ಕೀಬೋರ್ಡ್ನಲ್ಲಿರುವ ವಿಂಡೋಸು ಮತ್ತು ಸ್ಪೇಸ್ ಬಾರನ್ನು ಕ್ಲಿಕ್ ಮಾಡಿದಾಗ ಅದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅದು ಜಾರಿಕೊಂಡು ಹೋಗಿ ಕೊನೆಗೆ ಈ ಎಂಬುದಾಗಿ ಬರ್ತಾ ಇದೆ. ಈ ಎಂಬುದು ಗೂಗಲ್ ಇನ್ಪುಟ್ ಟೂಲ್ಸ್ ನೀವು ಬಳಸ್ತಿದ್ದೀರಿ ಅಂತ ಅದು ಸೂಚಿಸ್ತದೆ. ಇಲ್ಲೊಂದಿಷ್ಟು ಇನ್ನೂ ಆಪ್ಷನ್ಗಳಿವೆ. ನಿಮ್ಗೆ ಬೇಕಾದರೆ ಕೀಲಿಮಣೆಯನ್ನು ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ಬಹುದು, ಅಥವಾ ಇನ್ನೂ ವ್ಯವಸ್ಥಿತವಾದ ಒಂದಿಷ್ಟು ಮೆನುಗಳು ಇಲ್ಲಿದೆ. ಆಮೇಲೆ ಇದೀಗ ನೀವು ಹೇಗೆ ಇದನ್ನು ಬಳಸ್ತೀರಿ ಎಂಬುದು ನೋಡಿ. ನೀವು ಪವರ್ ಪಾಯಿಂಟು ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ ರೈಟಿಂಗ್ ಪ್ಯಾಡ್ಗಳಿಗೆ, ನೋಟ್ ಪ್ಯಾಡ್ಗಳಿಗೆ ನೀವು ಹೋಗ್ಬೋದು. ನಾನೀಗ ಸದ್ಯಕ್ಕೆ ಮೈಕ್ರೋಸಾಫ್ಟ್ ವರ್ಡ್ಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಟೈಪ್ ಮಾಡೋಕ್ಕಿಂತ ಮೊದಲು ಒಂದು ಸಲ ನೋಡ್ಕೊಳ್ಬೇಕು ಇಲ್ಲಿರುವ ಭಾಷೆ ಅದು ಕನ್ನಡ, ಗೂಗಲ್ ಇನ್ಪುಟ್ ಟೂಲ್ಸ್ ಮೂಲಕ ಟೈಪ್ ಮಾಡುವಂಥದ್ದ ಅಥವಾ ಇಂಗ್ಲೀಷ್ ಇದೆಯಾ ಅಂದ್ಕೊಂಡು. ಇಲ್ಲ, ಈಗ ಕನ್ನಡ ಅಂತ ಇಲ್ಲಿದೆ. ಹಾಗಾಗಿ ಒಂದಿಷ್ಟು ಟೈಪ್ ಮಾಡಿ ನೋಡೋಣ ನಾವು. ನೋಡಿ, ನೀವು ಟೈಪ್ ಮಾಡುವಾಗ ಇಲ್ಲಿ ಇಂಗ್ಲೀಷು ಹಾಗೆ ಇಲ್ಲಿ ಕನ್ನಡದ ಒಂದಿಷ್ಟು ಆಯ್ಕೆಗಳು ನಿಮಗೆ ಕಾಣಿಸ್ತಾ ಇದೆ. ಸಿರಿಗನ್ನಡಂ, ಸಿರಿಗನ್ನಡಂ. ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀರಿ. ನಿಮಗೆ ಆ ಒಂದು ಬರದಂತಹ ಪದ ಅಥವಾ ಶಬ್ದ ಅಥವಾ ಪದಪುಂಜಗಳು ನಿಮಗೆ ಕಾಣಿಸ್ತವೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈ ಗೂಗಲ್ ಇನ್ಪುಟ್ ಟೂಲ್ಸ್ ಆಫ್ಲೈನ್ ಅಥವಾ ಆನ್ಲೈನ್ ಇದು ಕೊಡುವಂತಹ ಒಂದು ದೊಡ್ಡ ಶಕ್ತಿ ನಮಗೇನು ಅಂದರೆ, ಲಿಪ್ಯಂತರಣದ ಒಂದು ವೇಗವನ್ನು ಅದು ಸುಧಾರಿಸ್ತದೆ. ನಮಗೆ ಬಹಳಷ್ಟು ಕಡಿಮೆ ಸಮಯದಲ್ಲಿ ಟೈಪ್ ಮಾಡುವ ಒಂದು ಆಪ್ಷನನ್ನು ನಮಗೆ ಕೊಡ್ತಾ ಇದೆ. ಮತ್ತು ಇಲ್ಲಿ ಒಂದಿಷ್ಟು ಕಸ್ಟಮ್ ಶಬ್ದಗಳು ಅದರಲ್ಲಿ ಸೇವ್ ಆಗಿರ್ತದೆ. ನೋಡಿ, ಆರಂಕುಶ, ಆರಂಕುಶವಿಟ್ಟೊಡಂ, ಆರಂಕುಶವಿಟ್ಟೊಡಂ. ಇಲ್ಲಿ ಈಗ ನನಗೆ ಬೇಕಾದದ್ದು ಸಿಗ್ತಾ ಇಲ್ಲ. ಆದರೆ ಇದನ್ನು ನಾನೀಗ ಕ್ಲಿಕ್ ಮಾಡಿಕೊಂಡು ಮತ್ತೆ ನಾನು ಎಡಿಟ್ ಮಾಡ್ಕೊಳ್ಬಹುದಾಗಿದೆ. ವಿಟ್ಟೋ, ವಿಟ್ಟೋ, ವಿಟ್ಟೊಡಂ. ಹೀಗೆ ಆಫ್ಲೈನ್ ಗೂಗಲ್ ಇನ್ಪುಟ್ ಆಪ್ಷನ್ನಿಂದ ನಾವು ಟೈಪನ್ನು ಮಾಡಬಹುದಾಗಿದೆ. ತದನಂತರ ಇದೇ ಪ್ಲೇಲಿಸ್ಟ್ನಲ್ಲಿ ಗೂಗಲ್ ಕೊಡುವಂತಹ ಕೆಲವಾರು ಫ್ರೀ ಫಾಂಟ್ಸ್ ಬಗ್ಗೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಬಹಳ ವರ್ಣರಂಜಿತ, ಒಂದಷ್ಟು ಶೈಲಿಯ, ಎಲ್ರಿಗೂ ಉಪಯೋಗವಾಗುವಂತಹ ಫಾಂಟ್ಗಳು ಇಲ್ಲಿ ಲಭ್ಯವಿದೆ. ಕನ್ನಡದಲ್ಲಿ ಹತ್ತತ್ರ 58ರಿಂದ 60 ಯುನಿಕೋಡ್ ಫಾಂಟ್ಗಳು ಲಭ್ಯವಿದೆಯಂತೆ. ಅದು ನೀವು ಇನ್ಸ್ಟಾಲ್ ಮಾಡಿಕೊಂಡು ಹೀಗೆ ಟೈಪ್ ಮಾಡೋದಕ್ಕೆ ಬಳಸ್ಕೊಳ್ಬೋದು, ಅಥವಾ
ಪೋಸ್ಟರು, ಬ್ಯಾನರು ಅಥವಾ ಬರವಣಿಗೆಗಳ ಅಂದವನ್ನು ಹೆಚ್ಚಿಸಲಿಕ್ಕೋಸ್ಕರನೂ ಇದನ್ನು ಬಳಸ್ಬೋದಾಗಿದೆ. ಈಗ ಗೂಗಲ್ ಇನ್ಪುಟ್ ಟೂಲ್ಸು ಅಥವಾ ಈ ಆಫ್ಲೈನ್ ಇನ್ಸ್ಟಾಲರ್ಗಳಿಂದ ನಿಮಗೆ ಸಿಗುವಂಥದ್ದು ಯೂನಿಕೋಡ್ ಇದು ನೀವು ನೋಡ್ತಾ ಇರುವಂಥದ್ದು ಯೂನಿಕೋಡ್ ಫಾಂಟ್. ಧನ್ಯವಾದಗಳು.